ಹಾಯ್ ಹೆಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗಲ್ಲಿ 5 ಮಿನಿಟಲ್ಲಿ ಯಾವ ಥರ ಕ್ವಿಕ್ಕಾಗಿ ರೆಡಿ ಆಗ್ಬೋದು, ಕಾಲೇಜ್ಗೆ ಹೋಗೋ ಹುಡುಗಿರಾಗಿರ್ಬೋದು, ಇಲ್ಲ ಅಂತಂದರೆ ಮನೆಯಲ್ಲಿರುವ ಮಹಿಳೆಯರು, ಗೃಹಿಣಿಯರು, ಮತ್ತು ಆಫೀಸ್ಗೆ ಹೋಗೋ ವರ್ಕರ್ಸ್ ಆಗಿರ್ಬೋದು, ಯಾವ ಥರ ಕ್ವಿಕ್ಕಾಗಿ 5 ಮಿನಿಟಾಗಿ ರೆಡಿ ಆಗ್ಬೋದು ಅಂತ ಇವತ್ತಿನ ಬ್ಲಾಗಲ್ಲಿ ನೋಡಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಸೊ ವೆಲ್ಕಮ್ ಟು ಅವರ್ ಚಾನಲ್. ಸೊ ಈಗ ನೋಡ್ತಾ ಇರ್ಬೋದು, ನಾನು ಈಗಷ್ಟೇ ಮುಖ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಬಂದಿದ್ದೀನಿ. ಸೊ ಇನ್ನು ಏನು ಕ್ರೀಮು ಏನು ಹಾಕ್ಕೊಂಡಿಲ್ಲ. ಸೊ ಜಸ್ಟ್ ಮುಖ ವಾಶ್ ಮಾಡ್ಕೊಂಬಂದಿದ್ದೀನಿ. ಸೊ ನಾನು ಫಸ್ಟ್ ಬೇಸ್ಗೆ ಮೇಕಪ್ಗೆ ಯೂಸ್ ಮಾಡೋದು ಪ್ರೇಮರ್ ಇದ್ದರೆ ಪ್ರೇಮರು, ಇಲ್ಲಾಂದರೆ ಮಾಯಿಶ್ಚರೈಸರು ಯಾವುದಾದ್ರೂ ತೊಗೊಳ್ಬೋದು. ನಾನು ಅವತ್ತಿಂದನೂ ಸಹ ಬೇಬಿ ಕ್ರೀಮು ಮಾಯಿಶ್ಚರೈಸರ್ ಆಗಿ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ನಾನಿವತ್ತು ಬೇಬಿ ಕ್ರೀಮ್ನೇ ಅಪ್ಲೈ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನಾನು ಬೇಬಿ ಕ್ರೀಮೇ ಹಾಕೋದು ಅಂತ. ಸೊ ನನ್ನ ಫ್ರೆಂಡ್ಸ್ಗೆ, ನನ್ನ ಫ್ಯಾಮಿಲೀಸ್ಗೆ ಗೊತ್ತು. ಸೊ ಹಾಗಾಗಿ ಮಾಯಿಶ್ಚರೈಸರ್ನೇ ಅಪ್ಲೈ ಮಾಡ್ತಾ ಇದ್ದೀನಿ ಬೇಬಿದು. ನೀವು ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಪ್ರೇಮರ್ ಇರುತ್ತೆ, ಸೊ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಇವತ್ತಿನ ಮೇಕಪ್ ವ್ಲಾಗಲ್ಲಿ ನೋಡಿಸ್ತಾ ಇರೋದು ಕಾಲೇಜ್ಗೆ ಹೋಗೋ ಹೆಣ್ಮಕ್ಳಿಗೆ ಮತ್ತು ಮನೆಯಲ್ಲೇ ಇರುವ ಹೌಸ್ ವೈಫರ್ಸ್ ಇರ್ತಾರಲ್ಲ, ಸೊ ಅವ್ರಿಗೆ ಮತ್ತು ಆಫೀಸ್ಗೆ ಹೋಗೋರಿಗೆ. ಜಾಸ್ತಿ ರಿಚ್ಚಾಗಿ ರೆಡಿ ಆಗೋಕ್ಕೆ ಇಷ್ಟಪಡಲ್ಲ. ಸೊ ನಾವು ಯಾವುದೋ ಫಂಕ್ಷನ್ಗೆ ಹೋಗ್ತಾ ಇಲ್ಲ ರಿಚ್ಚಾಗಿ ರೆಡಿಯಾಗಿ ಹೋಗೋಣ ಅನ್ನೋದಕ್ಕೆ. ಸೊ ಮನೆಯಲ್ಲಿ ಮತ್ತು ಕಾಲೇಜ್ಗೆ ಹೋಗ್ಬೇಕಾದ್ರೆ ಸಿಂಪಲ್ಲಾಗಿ ಅಲ್ವಾ ನೀವು ಮೇಕಪ್ ಮಾಡ್ಕೊಳ್ಳೋದು. ಸೊ ಸಿಂಪಲ್ಲಾಗಿ ಇವತ್ತಿನ ವ್ಲಾಗಲ್ಲಿ ನೋಡಿಸ್ತಾ ಇರೋದು ಸಿಂಪಲ್ ಮೇಕಪ್ ಅಷ್ಟೇ. ಸೊ ನೋಡಿ, ಮಾಯಿಶ್ಚರ್ ಹಾಕ್ಕೊಂಡ್ಮೇಲೆ ನಾನು ಈ ಥರ ಪ್ರೆಸ್ ಮಾಡ್ತಾಯಿದ್ದೀನಿ. ಸೊ ಸ್ಕಿನ್ ಸ್ವಲ್ಪ ಟೈಟ್ ಆಗಲಿ ಅಂತ ಅಷ್ಟೇ. ಸೊ ನೋಡಿ, ಈಗ ನಾನು ಅಪ್ಲೈ ಮಾಡಿದ್ದೀನಿ ಮಾಯಿಶ್ಚರೈಸರ್. ಸೊ ನೆಕ್ಸ್ಟ್ ನಾನು ಬಳಸೋದು ಪಾಂಡ್ಸ್ ವೈಟ್ ಬ್ಯೂಟಿ ಕ್ರೀಮ್. ನಾನು ಯೂಸ್ ಮಾಡೋ ಕ್ರೀಮನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ದರೆ ಇದಕ್ಕೂ ಮುಂಚೆ ಸನ್ಸ್ಕ್ರೀನ್ ಬೇಕಾದರೂ ನೀವು ಅಪ್ಲೈ ಮಾಡ್ಕೊಳ್ಬೋದು. ಸೊ ನಾನು ಸನ್ಸ್ಕ್ರೀನ್ ಏನೋ ಅಪ್ಲೈ ಮಾಡಲ್ಲ. ಸೊ ಯಾಕೆ ಅಂದರೆ ನಾನು ಮನೆಯಲ್ಲಿರುವ ಗೃಹಿಣಿ. ಸೊ ಹಾಗಾಗಿ ಮನೆಯಲ್ಲೇ ಇರ್ತೀನಲ್ಲ, ಹೊರಗಡೆ ಎಲ್ಲೂ ಹೋಗಲ್ಲ. ನಾನು ಹೊರಗಡೆ ಹೋಗಬೇಕಾದ್ರೆ ಅಷ್ಟೇ ಸನ್ಸ್ಕ್ರೀನ್ ಯೂಸ್ ಮಾಡ್ಕೋತೀನಿ. ಸೊ ನೀವು ಕಾಲೇಜು ಹೋಗೋ ಹುಡುಗಿರಾದರೆ ಸನ್ಸ್ಕ್ರೀನ್ ಯೂಸ್ ಮಾಡ್ಕೊಳ್ಳಿ, ಓಕೆನಾ? ಜಸ್ಟ್ ಸಿಂಪಲ್ ಮೇಕಪ್ಪು ಅಷ್ಟೇ. ಇನ್ನು ಬೇರೆ ಬೇರೆ ಥರದ ಮೇಕಪ್ಗಳು ಮುಂದಿನ ವಿಡಿಯೋದಲ್ಲಿ ನೋಡಿಸ್ತೀನಿ. ಸೊ ನಾನು ಇಲ್ಲಿ ಕ್ರೀಮ್ ತೊಗೊಂಡಿರ್ಬೋದು. ಕ್ರೀಮ್ ಆಗಲಿ, ಪೌಡರ್ ಆಗಲಿ, ಪ್ರತಿಯೊಂದೂ ಸಹ ನಿಮಗೆ ಅಫೋರ್ಡಬಲ್ ಪ್ರೈಸಾಗೆ ಸಿಗುತ್ತೆ. ಮತ್ತು ಪ್ರತಿನಿತ್ಯನೂ ಆರಾಮಾಗಿ ಬಳಸ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಡೈಲಿ ಯೂಸ್ ಬೇಸಲ್ಲೂ ಸಹ ನೀವು ಯಾವಾಗಲೂ ಸಹ ಬಳಸ್ಬೋದು. ಎಲ್ಲಿ ಬೇಕಾದರೂ ಕ್ಯಾರಿನೂ ಸಹ ಮಾಡ್ಬೋದು. ಸೊ ನೋಡ್ತಾ ಇದ್ದೀರಾ, ಸಿಂಪಲ್ ಲುಕ್ 5 ಮಿನಿಟ್ ಅಷ್ಟೇ. ಸೊ ನಾನೀಗ ಮತ್ತೆ ಪೌಡ್ರ್ ಲ್ಯಾಕ್ಮಿ ತೊಗೊಂಡಿದ್ದೀನಿ. ಸೊ ನಾನು ಡೈಲಿ ಬೇಸಲ್ಲಿ ಯಾವುದು ಯೂಸ್ ಮಾಡ್ತೀನಲ್ಲ, ಸೊ ಅದನ್ನಷ್ಟೇ ನಿಮಗೆ ನೋಡಿಸ್ತಾ ಇರೋದು. ಸೊ ನಿಮ್ಮ ಹತ್ರ ಬ್ಲಷ್ ಇದ್ದರೆ ಬ್ಲಷ್, ಇಲ್ಲಾಂದರೆ ಬಫ್ ಇದ್ದರೆ ಬಫ್ ಸಹಾಯದಿಂದ ನೀಟಾಗಿ ಮಾಡ್ಕೊಳ್ಳಿ. ಸೊ ಇದು ಲ್ಯಾಕ್ಮಿ ಪೌಡ್ರದ್ದು ಏನು ಅಂತಂದರೆ ಸ್ವಲ್ಪ ಪೌಡ್ರ್ ಹಾಕ್ಕೊಂಡ್ರೂ ಸಹ ಹೆವಿ ಲುಕ್ ಕೊಡುತ್ತೆ. ಸೊ ಇದಿಷ್ಟನ್ನೇ ನಾನು ಈಗ ನೀಟಾಗಿ ಚೆಕ್ ಮಾಡ್ಕೊತೀನಿ. ಸೊ ನಿಮಗೆ ಈ ಮೇಕಪ್ಪು ಲೈಟಾಗಿ ಇರುತ್ತೆ. ಸೊ ಹೆವಿ ಲುಕ್ಕು ಅನ್ನಿಸಲ್ಲ. ಸಿಂಪಲಾಗಿ ನೋಡೋದಕ್ಕೆ ಕ್ಲೀನಾಗಿ ಚೆನ್ನಾಗಿರುತ್ತೆ, ಓಕೆನಾ? ಸೊ ಹಾಗೆ ಎಲ್ಲನೂ ಸಹ ನೀಟಾಗಿ ಕವರ್ ಮಾಡ್ಕೋಬೇಕು ನೀವು.
ಇದಾಗಿದೆ. ನೆಕ್ಸ್ಟ್ ಕಾಜಲು. ನಾನು ಪೆನ್ಸಿಲ್ದು ಕಾಜಲ್ ಬಳಸಿದ್ರೆ ನನಗೆ ಕಣ್ಣೆಲ್ಲ ಪೇನ್ ಆಗುತ್ತೆ ಮತ್ತು ರೆಡ್ಡಿಶ್ ಆಗುತ್ತೆ. ಸೊ ಹಾಗಾಗಿ ನಾನು ಯಾವತ್ತಿಂದನೂ ಶೃಂಗಾರ ಕಾಜಲ್ಲೇ ಬಳಸೋದು. ನನಗೆ ಇದು ಕಂಫರ್ಟ್ ಅನಿಸುತ್ತೆ. ತುಂಬ ನಾನು ಟ್ರೈ ಮಾಡಿದ್ದೀನಿ, ಯಾಕೋ ನನಗೆ ಗೊತ್ತಿಲ್ಲ, ಕಣ್ಣೆಲ್ಲ ಕೆಂಪಾಗುತ್ತೆ, ಕಣ್ಣೆಲ್ಲ ನೋವು ಬರುತ್ತೆ ನಾನು ಕಾಜಲ್ದು ಪೆನ್ಸಿಲ್ ತಗೊಂಡ್ರೆ. ಸೊ ಹಾಗಾಗಿ ನನಗೆ ಇದು ಅವತ್ತಿಂದನೂ ಅಷ್ಟೇ ತುಂಬ ಬೆಸ್ಟ್ ಅನಿಸುತ್ತೆ. ಯಾಕೆ ಅಂತ ಗೊತ್ತಿಲ್ಲ, ಅದು ಬಳಸಿದ್ರೆ ಸಾಕು ನನಗೆ ಕಣ್ಣೆಲ್ಲ ತುಂಬ ಪೇನ್ ಆಗುತ್ತೆ ಮತ್ತು ಬೆಳಗ್ಗೆ ಎದ್ದರೆ ಕಣ್ಣೆಲ್ಲ ನೋವ್ತಾ ಇರುತ್ತೆ ಸಿಕ್ಕಾಪಟ್ಟೆ, ಮತ್ತು ಕಣ್ಣೆಲ್ಲ ರೆಡ್ಗಾಗುತ್ತೆ. ಸೊ ಹಾಗಾಗಿ ನಾನು ಅದು ಬಳಸಲ್ಲ ಆವತ್ತಿಂದನೂ. ಸೊ ಡಬ್ಬಿದೆ ನಾನು ಬಳಸೋದು. ಸೊ ಆಯ್ತಲ್ಲ. ಸೊ ಹೇಗಿದೆ ನೀವೇ ಹೇಳಿ, ಏನಾದರೂ ತಪ್ಪಿದೆಯಾ? ಸೊ ಓಕೆ. ನೆಕ್ಸ್ಟ್ ಐಲೈನರ್. ಸೊ ಇದೆಲ್ಲ ಮನೆಯಲ್ಲಿರೋರು ಡೈಲಿ ಬೇಸಲ್ಲಿ ಬಳಸಲ್ಲ. ಸೊ ಕಾಲೇಜ್ಗೆ ಹೋಗೋರಾಗಿರ್ಬೋದು ಮತ್ತು ಆಫೀಸ್ ವರ್ಕ್ ವುಮೆನ್ಸ್ ಆಗಿರ್ಬೋದು ಬಳಸ್ತಾರೆ. ಸೊ ಹಾಗಾಗಿ ನೋಡಿಸ್ತಾ ಇದ್ದೀನಿ. ನಾನು ಇಲ್ಲಿ ಮಿರರ್ ಯೂಸ್ ಮಾಡ್ತಾಯಿಲ್ಲ, ಜಸ್ಟ್ ಕ್ಯಾಮ್ರಾನೇ ಮಿರರ್ ಆಗಿ ತಗೊಂಡಿದ್ದೀನಿ. ಸೊ ನೋಡ್ಬೋದು ನೀವು. ಸೊ ನೆಕ್ಸ್ಟ್ ಮಸ್ಕರ. ಸೊ ಗೃಹಿಣಿಯರು ಏನಾದ್ರೂ ಮನೇಲಿರೋ ಹೆಣ್ಮಕ್ಳು ಇದೆ, ನಾವೆಲ್ಲ ಡೈಲಿ ಬೇಸಲ್ಲಿ ಇದೆಲ್ಲ ಯೂಸ್ ಮಾಡಲ್ಲ ಅಂತ ಹೇಳ್ಬೇಡಿ. ಸೊ ನಾ ಕಾಲೇಜ್ಗೆ ಹೋಗೋರ್ಗೂ ಸಹ ಸೇರಿಸಿನೇ ವ್ಲಾಗ್ ಮಾಡ್ತಾ ಇರೋದು. ಓಕೆ ಅಂದ್ಕೊತೀನಿ. ನೆಕ್ಸ್ಟ್ ಲಿಪ್ಸ್ಟಿಕ್. ನನಗಂತೂ ತುಂಬ ಅಂದರೆ ತುಂಬ ಫೇವ್ರೇಟು ಲಿಪ್ಸ್ಟಿಕ್ಕು. ನೀವು ಬೇಕು ಅಂತಂದರೆ ಲಿಪ್ಸ್ ಲೈನರ್ ಬಳಸ್ಕೊಂಡು ಸಹ ಹಾಕ್ಕೊಳ್ಳಿ, ಲಿಪ್ಸ್ ಲೈನರ್ ಬಳಸ್ಕೊಂಡು ಹಾಕ್ಕೊಳ್ಳಿ. ಸೊ ನಾನಿವತ್ತು ಲಿಪ್ ಲೈನರ್ ಬಳಸ್ತಾ ಇಲ್ಲ. ಸೊ ನನ್ನ ಮಗ ಎಲ್ಲೋ ಕಳೆದಿಟ್ಟಿದ್ದಾನೆ. ಸೊ ಹಾಗಾಗಿ ಲಿಪ್ಸ್ಟಿಕ್ ಒಂದೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಆಯ್ತಲ್ಲ. ಸೊ ಇದು ಹೇಳಬೇಕು ಅಂದರೆ ಒನ್ ಆಫ್ ಮೈ ಫೇವ್ರೆಟ್ ಲಿಪ್ಸ್ಟಿಕ್ಕು. ತುಂಬ ಜನ ಕೇಳಿದ್ದೀರಾ ಲಿಪ್ಸ್ಟಿಕ್ಕು ತುಂಬ ಚೆನ್ನಾಗಿದೆ ಅಂತ. ಸೊ ಇಟ್ಸ್ ವೈ. ಸೊ ನನಗೆ ಐಬ್ರಾ ಆಲ್ರೆಡಿ ನೀವು ನೋಡಿದ್ದೀರಾ, ನನಗೆ ತಿಕ್ಕಾಗೇ ಇದೆ. ಸೊ ನನಗೇನು ಐಬ್ರಾ ಪೆನ್ಸಿಲ್ ಹಾಕೋ ಅಷ್ಟು ನೆಸೆಸರಿ ಇಲ್ಲ. ಸೊ ಆದ್ರೂ ಟ್ರೈ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಿಂದಿ. ನಾನು ಡೈಲಿ ಬೇಸಲ್ಲಿ ಐಲೈನರು 1 ಡಾಟ್ ಅಷ್ಟೇ ಇಡೋದು, ಜಸ್ಟ್ ಚುಕ್ಕಿ ಅಷ್ಟೇ ಇಟ್ಕೋತೀನಿ. ನೀವು ಸ್ಟಿಕ್ಕರ್ ಸಹ ಇಟ್ಕೋಬೋದು. ಸೊ ಈಗ ಲಾಸ್ಟು ಕುಂಕುಮ. ಸೊ ನೋಡಿದ್ರಲ್ಲ ಎಷ್ಟು ಬೇಗ ಈಸಿಯಾಗಿ ಕ್ವಿಕ್ಕಾಗಿ ರೆಡಿ ಆಗ್ಬೋದು. ನೀವು ಇದಕ್ಕೆ ಯಾವ ಥರ ಬೇಕಾದರೂ ಹೇರ್ ಸ್ಟೈಲು ಹಾಕ್ಕೊಳ್ಬೋದು. ನೀವು ಕಾಲೇಜ್ಗೆ ಹೋಗೋರಾದರೆ ಸೊ ಈ ಥರನಾದರೂ ಹಾಕ್ಬೋದು, ಇಲ್ಲ ಅಂತಂದರೆ ಸೊ ಈ ಥರ ಆದರೂ ಬೇಕಾದರೂ ನೀವು ರೆಡಿ ಆಗ್ಬೋದು. ಸಿಂಪಲ್ ಮೇಕಪ್ಗೆ ಆದಷ್ಟು ಫ್ರೀ ಹೇರ್ಸ್ನ ಬಿಡಿ. ಸೊ ನಿಮ್ಮ ಲುಕ್ಗೆ ತುಂಬ ಚೆನ್ನಾಗಿ ಶೂಟ್ ಆಗುತ್ತೆ, ಹಾಗೂ ಮೇಕಪ್ಪು ಸಹ ಎದ್ದು ಕಾಣುತ್ತೆ. 5 ಮಿನಿಟಲ್ಲಿ ಯಾವ ಥರ ಇತ್ತು ಸಿಂಪಲ್ ಮೇಕಪ್ ರೆಡಿ ಆಗೋದು. ಸೊ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್, ಟೇಕ್ ಕೇರ್.